ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಈಗೇನು ನಾವು ತರಕ್ಕೆ ಹೊಂಟೇವ್ರಿ ಗಣೇಶ ಸೂಟ್. ಇದನ್ನು ಹೊಲ್ದಿದ್ದವ್ರು 30 ತಾರೀಕಿಗೆ ಹೊಲ್ದಾರ್ರಿ. ಆದ್ರೆ ನಾವು ನೀನು ತರಕ್ಕೆ ಹೋಗಿದ್ದೀರಿ, ನಾನು ಮುನ್ನಾಗ ಕೂಡಿ ಒಂದೇನೋ ಅರ್ಜೆಂಟ್ ಕೆಲಸ ನೆನಪು ಬಂತ್ರಿಪ್ಪ. ಸೊ ಹೀಗಾಗಿ ಇವತ್ತು ನಾನು ಸುಮ್ಮನೆ ಕೂಡಿ ಹೊಂಟೇವಿ. ಆಮ್ಯಾಗ ಸ್ವಲ್ಪ ಮಾರ್ಕೆಟ್ನಾಗ ನಮ್ದು ಕೆಲಸನೂ ಐತ್ರಿ. ನೋಡ್ಬೇಕ್ರಿ, ಇಲ್ಲಿ ಬ್ಯಾಗ್ ತೊಗೊಳೋದ್ರೆ ಬ್ಯಾಗ್ ತೊಗೋಬೇಕು ಇಲ್ರಿಪ್ಪ ಅಂತ ಹೇಳಿದ್ರೆ ಈಗ ಇದ್ದ ಬ್ಯಾಗ್ನಾಗ ಕೆಲಸ ನಡೆಸ್ಬೇಕು. ಸುಮ್ಮನೆ ಕೆಲಸ ನೀನು ಫಟ್ ಮುಗಿಸ್ಕೋ. ಇನ್ನು ಮಾರ್ಕೆಟಿಗೆ ಹೋಗ್ಬೇಕು, ಗಣಿತ ಸೂಟ್ ತೊಗೋಬೇಕು, ಆಮ್ಯಾಗ ಬ್ಯಾಗ್ ತೊಗೊಳೋದಾಕೈತು ಏನು ನೋಡ್ಬೇಕು. ಆಮ್ಯಾಗ ಇವತ್ತು ಕ್ಲೈಮೇಟ್ ನೋಡ್ರಿ ಯಾವ ಪರಿ ಐತಿ. ಫುಲ್ ಮಳೆ ಕ್ಲೈಮೇಟ್ ಐತ್ರಿಪ್ಪ. ಇವತ್ತು ಮಳೆ ಆಗೋ ಸಾಧ್ಯತೆ ಅಂತೂ ಭಾಳ ಐತಿ. ಇವ್ರು ನೋಡ್ರಿ ಹೋಗೋಣ ಅಂತಾರೆ, ಮತ್ತೇನರ ಕೆಲಸದಾಗ ಬಿಜಿ ಇರ್ತಾರೆ ಇವ್ರು. ಹೌದ್ರಿ? ಏನಾತ ಯಾವಾಗ ಆತ ನೀ ಆತ ಅನ್ಕೊಂತ ಆಯ್ತಲ್ಲ, ಒಂದ್ ತಾಸು 2 ತಾಸು ಮಾಡ್ತೀವಿ ಕೆಲಸನ. ಅಲ್ಲೆಲ್ಲ ಮೊದ್ಲು ಅಡ್ಡಾಡ್ ಬಂದು ಸುಸ್ತಾಗಿರ್ತೈತೆ. ಈಗೆಲ್ಲ ಕೆಲಸ ಮುಗಿಸ್ಕೊಂತ ಬಂದ್ರೆ ಬಂದು ಆರಾಮ್ ಕುಂದ್ರಬೋದು. ಮತ್ ಕೆಲಸ ಮಾಡ್ಬೇಕಂದ್ರೆ ಬೇಜಾರಾಕತೆ. ಕೆಲಸ ಏನಾಕತ್ತೆ ಹೇಳ, ಪೆಂಡಿಂಗ್ ಉಳ್ದ್ ಬಿಡ್ತಾವು. ಒಬ್ರ ನಾಯಿಗ ತಗೋ ಬ್ಯಾಗ್. ನಮ್ಮ ಬ್ಯಾಗ್ ಇದೆ ನೋಡ್ರಿಪ್ಪ. ನಾವೆಲ್ಲರ ಹೊಂಟೆ ಅಂತ ಹೇಳಿದ್ರೆ ಇದೇ ಬ್ಯಾಗ್ ನಮ್ದು. ಎಲ್ರಿ ಮಾರ್ಕೆಟಿಗೆ ಹೊಂಟ್ರೆ ಈ ಬ್ಯಾಗ್ ನಮ್ದು. ಅಕಸ್ಮಾತ್ ನಾವೇನರ ತಳಗೆ ಹೊಂಟಿಪ್ಪ ಅಂತ ಹೇಳಿದ್ರೆ ಸಣ್ಣ ಬ್ಯಾಗ್ ನಮ್ದು. ಮಾರ್ಕೆಟಿಗೆ ಹೋಗಕ್ಕೆ ಈ ಬ್ಯಾಗ್, ಎಲ್ಲರ ತಳಗೆ ಹೊಂಟ್ರೆ ಈ ಬ್ಯಾಗ್, ಊರ್ಗೊಂಡ್ರೆ ಮತ್ತೆ ಆ ಬ್ಯಾಗ್, ಊರ್ಗೊಂಡ್ರೆ ಮತ್ತೆ ಇಲ್ಲಿ ಒಂದು ಬ್ಯಾಗ್ ಇಲ್ಲ. ಇಲ್ಲಿ ಒಂದೇ ಬ್ಯಾಗ್ ಇಲ್ಲ, ಇಲ್ಲಿ ಬ್ಯಾಗ್ ಭಾಳ ಅದಾವು. ಇಲ್ಲೊಂದೈತೆ ನೋಡ್ರಿ, ಇದು ನಮ್ಮ ತವ್ರ ಮನೆಗೆ ಹೋಗೋ ಬ್ಯಾಗ್. ಈ ಬ್ಯಾಗ್ ಇಲ್ಲಿ ಕಟ್ಟಿಟ್ಟಿ ನೋಡ, ಅದು ಟೂರ್ಗೆ ಹೋಗೋ ಬ್ಯಾಗ್. ಈ ಬ್ಯಾಗ್ ಅದ ನೋಡ, ಇವೆಲ್ಲ ಹೊಸ ಬಟ್ಟೆ ಬ್ಯಾಗ್ ಇವು. ಏನು ಕೆಲಸ ಮುಗಿತಾ ನೋಡ್ರಿ, ಪಟ್ ಹೋಗ್ಬರೋಣಂತೆ. ಬರ್ರಿ ಹೋಗೋಣ. ಸುಲ್ತಾನೆ ಟೈಮ್ ಏನು 11:30 ಆಯ್ತು. 11:30 ಆಗೈತಿ. ಈಗ ಮುನ್ನ ಇನ್ನೂ ಯಾವಾಗ ಹೇಳ್ತಾನೆ? 12ಕ್ಕೆ. ಏ ಮುನ್ನ, ಏ ಹೇಳು, ಮ್ಯಾಗ ಹೇಳೆ, ಯಾವಾಗ ಹೇಳ್ತಿ? ಅಯ್ಯೋ, ನಮ್ಮ ಫ್ಯಾಮ್ಲಿ ಒಳಗೆ ಅನ್ಬೇಕ್ರಿ. ಮುನ್ನ ನೋಡ್ರಿ ಬಿಂದಾಸ್ ಮನುಷ್ಯ ಅಂತ ಹೇಳಿದ್ರೆ ಆರಾಮ ರಾತ್ರಿ 12 ಗಂಟೆ ಮಕ್ಕೊಂತಾನೆ, ಬೆಳಿಗ್ಗೆ 12 ಗಂಟೆ ಕೇಳ್ತಾನೆ. ಮಕ್ಕಳದು 12, ಏಳ್ದು 12, 12 24 ಬಣ್ಣಿಂದ ಹಾಂ ಸುಲ್ತಾನೆ. ಇವಂದು 12 24 ನಮ್ಮ ಮನ್ಯಾಗ ನೋಡ್ರಿ ಸುಲ್ತಾನ್ ಎಕ್ದಮ್ ಆ್ಯಕ್ಟಿವ್ ಹುಡುಗ ಅವ. ಹಾಂ ಫುಲ್ ಆ್ಯಕ್ಟಿವ್ ಅಂದ್ಯಾ? ಹೊಂಟಿ ನೋಡ್ರಿ ನಾವಂತ್ರಿ ಈಗ ಆಟೋಕನ ಹೋಗ್ಬೇಕು ಈಗ. ಹೌದಿಲ್ರಿ? ಮತ್ತೆ ಇಲ್ಲಿ ಹೋಗ್ಬೋದ, ಬಸ್ಸಿಗೂ ಹೋಗ್ಬೋದ. ಬಸ್ಸಿಗೆ ಹೋದ್ರೆ ಬಸ್ಸಿಗೆ ಬರಂಗಿಲ್ಲ. ಬಂದ ಸದ್ದಾಮ್ ಮಹಾರಾಜ. ಫಸ್ಟ್ ಹೋಗೋನೆ ಇದಕ್ಕೆ ಇದು ಹಾಕ್ಸೋಣಂತೆ, ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕ್ಸೋಣಂತೆ. ಅದಕ್ಕೆ ಹಾಕಿಸ್ಕೊಂಡು ಅಲ್ಲಿ ಹೋಗೋಣಂತೆ ಸೂಟ್ ಥರ ಹಾಕಿ ಶಾ ಬಜಾರಕ್ಕೆ. ನಾ ಏನಂತೀನಿ, ಬರ ಮುಂದೆ ಹಾಕಿಸ್ಕೊಂಬರೋಣ ಅಂತೀನಿ ನಾನು. ಯಾಕೆ ಈಗ ಆಟೋದ ಸೀದಾ ಹೋಗಿ ಶಾ ಬಜಾರ್ಗೆ ಬಿಡ್ತಾರೆ ನಮಗೆ. ಅಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಹೊತ್ನಾಗ ಅಲ್ಲಿ ಹರ್ಷ ಕಾಂಪ್ಲೆಕ್ಸಿಗೆ ಬಂದು ಅವ್ನು ಹಾಕಿಸ್ಕೊಂಡು ಅಲ್ಲಿಂದ ಆಟೋ ತೊಗೊಂಡ್ಬಂದ್ಬಿಡೋಣ. ಹಂಗೂ ಮಾಡ್ಬೋದು, ಹೌದಿಲ್ಲ? ಇಲ್ಲ ತ ನಾವು ಹರ್ಷ ಕಾಂಪ್ಲೆಕ್ಸಿಗೆ ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ, ಅಷ್ಟೇ ತೊಗೊತಾರೆ ಬಾಡಿಗೆನ. ಮುಂದೆ ಬಿಡೋದ ಇಲ್ಲ ನಮಗೆ ಅವರು. ಅದಕ್ಕೆ ಇವತ್ತಿನ ಎಕ್ಸಾಮ್ ಅದಾವ. ನಾವು ನೋಡಿಲ್ಲ ಕಾಲೇಜ್ನಾಗ ಎಷ್ಟು ಗಾಡಿ ಬಂದವು. ಯಾವ ಎಕ್ಸಾಮ್ ಬರ್ತಾವ ಇಲ್ಲಿ. ನಮಗೆ ಬೇಕಂದಾಗ ಆಟೋ ಒಂದು ಬರಂಗಿಲ್ಲ. ನಾವು ಕಾಲಿಗೆ ಹೋಗ್ತಿರುವಾಗ ಎಷ್ಟು ಹೋಗ್ತಿರ್ತಾವ್ರಿ ಈ ಕಡೆ ಅಂತ ಆಟೋ. ಅವ್ರ ಕೇಳ್ತಾರೆ ನಮಗೆ ಬರ್ತೀರೇನು ಅಂತೇಳಿ. ಈಗ ಬೇಕಂದಾಗ ಒಟ್ಟ ಬರಂಗಿಲ್ಲ ಆಟೋ. ಈಗ ನಾವು ಹೋಗ್ಬೇಕು, ಸಾಯಿನಗರಕ್ಕೆ ಹೋಗ್ಬೇಕ್ರಿ, ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಇಲ್ಲ ಇಲ್ಲಿ ಯಾವ ರಸ್ತೆದಾಗ ಬಂದಂದ್ರೆ ಚಲೋ ಆಕತಿ. ರಸ್ತೆಗಂತೂ ಬರೋದಿಲ್ಲ ಕೊಟ್ರಿ. ಅಕ್ಕ ಮತ್ತೆ ಚಲೋ ಮಾಡಿದ್ರು ನೋಡ್ರಿ ಕೆಲಸ. ಇವತ್ತು ಮಳೆ ಮಾಡಾಗತ್ತಲ್ಲ, ಅದಕ್ಕೆ ಕೆಲಸ ಮಾಡಕತ್ತಾರ, ಮಳೆ ಬರ್ತತಾನ ಅಂತೇಳಿ. ಅಲ್ಲ ಭಾಳ ದಿನ ಆತ್ ಖರೆ, ಆದ್ರೆ ಈಗ ಒಂದು 15 ದಿನ ಆಗಿತ್ತು. ಒಟ್ಟ ಏನು ಕೆಲಸ ನಡೆದಿಲ್ಲ ಇಲ್ಲಿ. ಮತ್ತೆ ಚಲೋ ಮಾಡ್ಯಾರ ಇವತ್ತು. ಇದನ್ನ ಪೈಪ್ ಹಾಕ್ಯಾರ ಈಗ 24/7 ಅಂತೇಳಿ ನೀರಿಂದ. ಅದನ್ನು ಚಾಲು ಮಾಡಿಲ್ಲ, ಯಾವಾಗ ಮಾಡ್ತಾರೋ ಏನು ಗೊತ್ತಿಲ್ಲ. ಆಮ್ಯಾಗ ಐತಲ್ಲ ಅದ್ರದ್ದು ಬಿಲ್ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ. ತಿಂಗಳ ಈಗ 4 ದಿನಕ್ಕೊಮ್ಮೆ ಬರಾಕತ್ತಿದ್ರ ಎಷ್ಟೊಂದು ಬರ್ತೈತಿ. ಇನ್ನು ದಿನ ನಳದ್ ಬರಾಕತ್ತಿತ್ತಂದ್ರೆ
ಮೀಟ್ರ್ ಹೆಂಗೆ ತಿರುಗ್ತದೆ ಹಂಗೆ ಹ್ಞೂ ಆಕಳ ನೋಡಿ ಎಷ್ಟು ಚಂದ ಹಾಲು ಕೊಡ್ತಾ ಇರ್ತದೆ. ದಾರಿ ಐತಿಲ್ಲ ಐತೋ. ಸಾಯಿನಗರಕ್ಕೆ ಬಂದಿರು ನಾವು. ಅಲ್ಲಿ ಸ್ಟ್ಯಾಂಡಾಗ ಇದ್ದವ್ರು ಅಂದ್ರೆ ಕೇಳಂಗಿಲ್ಲ ರೀ ನಾವು. ಸ್ಟ್ಯಾಂಡಾಗ ಇದ್ದವ್ರು ಹೆಚ್ಚಿಗೆ ಹೇಳ್ತಾರೆ ರೇಟ್. ಹಿಂಗೆ ಹೋಗೋವಿದ್ವು ಅಂದ್ರೆ ಕಮ್ಮಿ ತೊಗೊತಾರೆ. ನೋಡೋಣ್ರಿ ಆಟೋ ಸಿಕ್ತಂದ್ರೆ ಆಟೋಕ್ಕೆ ಹೋಗೋಣ. ಅಷ್ಟೊಳಗೆ ಬಸ್ ಬಂತಂದ್ರೆ ಬಸ್ಸಿಗೆ ಹೋಗ್ಬಿಡ್ತೀವಿ. ಬೇಕಂಬ ಬರೋ ಮುಂದೆ ಆಟೋ ಬರ್ತದೆ. ನಿಂದ್ರಸಂಗನೂ ಇಲ್ಲ ಅವರು, ಹೋಗ್ಬಿಡ್ತಾರೆ ಹಂಗೆ. ಅಲ್ಲಿ ಮುಂದೆ ಹೋಗೋಣೇನ್ರಿ ಇಲ್ಲಿ ತಂದ್ರೆ ದರ್ಗಾದ ಕಡೆ ಹೋಗೋಣ. ನಾನು ಎಲ್ಲಿ ಮುಂದೆ ದರ್ಗಾದ ಕಡೆ ಅಲ್ಲಿ ಹೋಗೋಣ. ಇಲ್ಲಕ್ಕೆ ಬೇಡ ಅಲ್ಲ ಇಲ್ಲಿ ಅಲ್ಲಿ ಸ್ಟ್ಯಾಂಡ್ ಇದ್ದಾಗ ನಿಂದ್ರಸಂಗಿಲ್ಲ. ಏನೈತೆ ಮುನ್ನ ಏನ ಅಲ್ಲ ಕಡೆಗೂ ನಾವು ತೊಳಗ ಬಂದಿರಪ್ಪ ಇಲ್ಲೇ. ಅಮ್ಮಾರ ನಿಂತಾರೆ ಎಲ್ಲೇ ಹೋಗಕ್ಕೆ. ಎಲ್ಲ ಹೊಂಟ್ರಲ್ಮ ದವಾಖಾನೆ ಹೊಂಟ್ರಿ? ಯಾಕ್ರೆ ಆರಾಮಾಗಿಲ್ರಿ ಇನ್ನ? ಹೌದ್ರಿ. ನಾವ್ ಗನಿದ ಹೊಲ್ದಾರಂತ್ರಿ ಡ್ರೆಸ್ ಅವ್ನ್ ತೊಗೊಂಬರಕ್ ಹೋಗಕತ್ತೀವಿ. ಅಲ್ಲಿಂದ ಆಟೋ ಕೇಳ್ಕೊಂಬರಕತ್ತೀವಿ. ಒಂದು ಸಿಗವಲ್ವ್ರಿ, ಬಸ್ಸು ಬರವಲ್ವ. ಹೌದನ್ರಿ? ಇವ್ರಿ ಫೋನ್ ಹಚ್ಬೇಕಾಯ್ತ್ರಿ. ಆಶಿಕ್ ಬೇನ್ ಯಾರು ಅಂತಿರಲ್ರಿ ನೀವು? ಹೌದನ್ರಿ? ಇಲ್ಲ ಯಾವ್ದೋ ಒಂದ್ರಿಪ್ಪ ಫೈನಲ್ ಆಟೋ ಸಿಕ್ತ್ರಿಪ್ಪ. ಅಮ್ಮಾರನ್ನ ಅಲ್ಲೇ ಹತ್ತಿಸ್ಕೊಂಡು ಹೋಗ್ತೀವ್ರಿ. ಅಲ್ಲಿ ಅವ್ರಿಗೆ ದವಾಖಾನಿಗೆ ಬಿಟ್ಟು ನಾವು ಮುಂದೆ ಹೋಗ್ತೀವ್ರಿ. ಬಸ್ಸು ಬಂತ ಕಿರಣ್ ಯಾಕಪ್ಪ ನೋಡಿ. ಬಂದ್ರಪ್ಪ ಅಮ್ಮಾರ ದವಾಖಾನೆ ಬಂತ್ರಿ ಬಾಲಾಜಿದ. ಅಮ್ಮಾರಿಗೆ ಹೇಳಿಸಿ ನಾವು ಮುಂದೆ ಸಿಗ್ಬಿಟ್ಟು ಹೋಗ್ತೀವಿ. ನೀವು ಹೋರ ಮತ್ತೆ ತೋರ್ಸ್ಕೊಂಡು ನಾವು ಹೋಗ್ತೀವಿ. ನಾವು ಹೋಗಿ ಬರ್ತೀವಿ ನೋಡ್ರಿ. ಹಾಂ ಹಾಂ ಹೋಗಿಸ್ಕೊಂಡ ಹಾಂ ರೀ. ಹ್ಞೂ ಹುಬ್ಬಳ್ಳಿನೂ ಇದೆ, ಮಸ್ತ್ ಆಕೈತಿ. ಹೆಂಗಾಕೈತಿ ಹೇಳ, ಬಾಂಬೆ ಬೆಂಗಳೂರಿಲ್ಲ ಆ ಲೆವೆಲ್ಗೆ ಆಕೈತಿ. ಆ ಲೆವೆಲ್ಗೆ ಮತ್ತೆ ಎಲ್ಲ ಕೆಲಸ ಮಾಡಕತ್ತಾರೆ. ಕೆಲಸ ಎಲ್ಲ ಮುಗಿತು ಅಂತ ಹೇಳಿದರೆ ನಮ್ಮ ಹುಬ್ಬಳ್ಳಿನೂ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ. ಇದೇನೋ ಕಟ್ಟಾಗತ್ತವೆ. ಇದೇನು ಕಟ್ಟಾಕತ್ತಿ. ಈಗ 4 ದಿನ ಆಗತ್ತೇನೆ. ಏನು ಕಟ್ಟಾಗತ್ತಿರ್ಬೇಕಲ್ಲಿ? ಏನೇ ಗ್ಯಾಸ್ ರೋಡ್ ಅಲ್ಲ ಏನೋ ಅದು ಅಂಗಡಿ ಹಾಕವ. ಇಲ್ಲಿ ಮನೆ ಹಾಕೋ ಹಂಗಿಲ್ಲ. ಅಲ್ಲಿ ಅಂಗಡಿನ ಕಟ್ತಾರೆ. ಈ ಪೈಪ್ ಉದ್ದುತ್ತೆ ಕಾಲಮ್ ಅವು. ರೋಡ್ ಇದಷ್ಟ ರೋಡ್ ಈ ಕಡೆ ಅಲ್ಲ ರೋಡ್ ಅಲ್ಲಿ ನೋಡಿದ್ವಿ. ಏನು ಗಾಡಿ ಸ್ಕಿಟ್ ಆಯ್ತು ಏನಾಯ್ತು? ಹೌದು ಏನಾಗುತ್ತೆ ಆಮ್ಯಾಗಿದೆ. ಯಾವಾಗ ಲಾಕ್ಡೌನ್ ಮಾಡಕತ್ತಿರಲ್ಲ ಅವಾಗ ಸ್ವಲ್ಪ ಏನಾದ್ರು ಗೊತ್ತೇನೆ, ಪಬ್ಲಿಕ್ ಕಡಿಮೆ ಹಾಕೊಂತ ಬಂದ್ರೆ. ಕಡಿಮೆ ಅಂದ್ರೆ ಅಡ್ಡಾಡೋದು ಹೊರ ಅಡ್ಡಾಡೋದೈತಲ್ಲ ಕಡಿಮೆ ಹಾಕೊಂತ ಬಂತ. ಇಲ್ಲಾಂದ್ರೆ ಹುಬ್ಬಳ್ಳಿ ಒಳಗೆ 1 ಗಂಟೆ ಮಟ್ಟದ ಪಬ್ಲಿಕ್. ಹಾಂ ಈಗ ಯಾವಾಗ ಲಾಕ್ಡೌನ್ ಮಾಡಕತ್ತಿರಲ್ಲ, ಲಾಕ್ಡೌನ್ ಮಾಡಕತ್ತಿಂತ ಇತ್ತಲ್ಲಿಗೆ ಸ್ವಲ್ಪ ಕಡಿಮೆ ಅಂದ್ರೆ 10 ಗಂಟೆ ಒಳಗೆ ಎಲ್ಲ ಪಬ್ಲಿಕ್ ಶಾಂತ ಆಗಿಬಿಡ್ತೈತಿ. ಮತ್ತು ಬೆಳಿಗ್ಗೆ 11 ಲೀಟ್ರ್ ಆಯ್ತಲ್ಲ ಮತ್ತು ಚಾಲು ಆವಾಗ ರಶ್. ನೋಡಿ ಬೆಳಗ್ಗೆ ಮಾರ್ಕೆಟ್ ರಶ್. ಈಗಿನ ಟೈಮ್ 11 ಗಂಟೆ ಆಗಲ್ಲ ಸರಿಯಾಗಿ, ಆಗಲೇ ರಶ್ ಇದೆ. ಸಾಕು ಇಲ್ಲೇ ನಮಗೆ ಸಾಕು ಸಾಕು ಅದರಿಪ್ಪ ಅಂಗಡಿ ಹೋಗೋನಿದೆ. ಏನಾದ ಇಲ್ಲೇ ಐತೋ ಏನು ಅಲ್ಲೇ ಐತೋ ಗೊತ್ತಿಲ್ಲ ಸುಮ್ಮನೆ ಇನ್ನೂ. ಅದು ಹೊಲ್ದಿದ್ದೆ ಹೌದಲ್ಲ ಹಾಕಿದ್ದು ಬ್ಲ್ಯಾಕ್. ಹ್ಞೂ ಅವ ಹೇಳಿದ ಬ್ಲೂ ಕಲರ್ ಇಷ್ಟಾಗಿದೆ ಐತಲ್ರಿ. ಇದು ಸೂಪರ್ ಐತೆ ನೋಡ್ರಿಪ್ಪ. ಹ್ಞೂ ನನ್ನ ಮದುವೆ ಆಗೈತಿ. ಅದು ಹೊಸದಾಗ ಯಾರು ಮದುವೆ ಹಾಕೋರಲ್ಲ ಅವ್ರಿಗಟ್ಟು ಚಲೋ ಅದು. ನಡೀನಿ ಒಳಗೆ ಚಪ್ಪದ ಬರ್ತೀನಿ ಬಾರಿ ಒಳಗೆ ಹೋಗೋನು. ಇವರ 30 ತಾರೀಕಿಗೆ ಬಂದಿದ್ರೆ ನಾನು ಇದನ್ನು ಭಾಳ ಟೈಮ್ ಹೇಳೀನಿ. ಇಲ್ಲಿ ಒನ್ಲಿ ಫಾರ್ ಶೇರ್ವಾನಿ ಸೂಟ್ ಇವೆಲ್ಲ ನೋಡ್ರಿ ಮಸ್ತ್ ಸಿಗ್ತಾವೆ. ನಿಮಗೆ ಏನರ ಫಿಟ್ಟಿಂಗ್ ಬೇಕು ಮಸ್ತಾಗಿ ನಿಮಗೆ ಕಾಣ್ಬೇಕಂತ ಹೇಳಿದ್ರೆ
ಇವ್ರು ನಿಮಗೆ ಹೊಲಿದು ಕೊಡ್ತಾರೆ. ಇದನ್ನೊಂದು ಬಿಲ್ ರೀ. ಇದು ನೋಡ್ರಿಪ್ಪ ಸೂಟ್. ಈ ಸೂಟ್ ಸಂಬಂಧ ನಾವು ಹುಬ್ಬಳ್ಳಿ ಪೂರ ತಿರುಗಾಡಿಬಿಟ್ಟೇವಿ ಅವತ್ತೆ. ನೋಡ್ರಿ ಡಿಸೈನು ಶೇಮ ಐತಿ. ನಿಮ್ಮ ತಮ್ಮನವರ ಗಲಿ ಸೆಲೆಕ್ಷನ್ ಇದೆ. ನಾನು ಗಲಿಯನ್ನ ಹಾಕ್ತೇನೆ. ಗನಿ ಸೆಲೆಕ್ಷನ್ ಹೆಂಗ ನೋಡ್ರಿ ಡಿಸೈನ್ ಸೂಪರ್ ಐತಿ. ಧೋತಿ ಪ್ಯಾಂಟ್ ನೋಡ್ರಿ ಇದು ಏನ ಮೊದ್ಲು ಸುಮ್ಮನೆ ಇದು ಆಗ್ತದೆ ಗೊತ್ತಾನ ಮಂದಿ ಧೋತಿ ಆ ಟೈಪ್ ಪ್ಯಾಂಟ್ ಬಂದಾವ ಈಗ. ಅಂದ್ರೆ ಹೆಂಗೆ ಗೊತ್ತಾನ ಹಿಂದಿನ ಕಾಲದಿನ್ನೂ ಟ್ರೆಂಡಿಂಗ್ ಒಳಗೆ ಐತೆ ಅಂದಂಗೆ ಅರ್ಥ. ಹಾಂ ಇದು ಹೆಂಗೆ ಗೊತ್ತಾನೆ ಪ್ಯಾಂಟ್ ಹಾಕೊಂಡು ಕಳಿ ಹಾಕೊಂಡು ಹೋದಂದಾನೆ ಅಂದ್ರೆ ಪ್ಯಾಂಟ್ ಕಳೆಯಂಗಿಲ್ಲ. ನೋಡ್ರಿಪ್ಪ ಸೂಟ್ ಅಂತೂ ಕೊಟ್ರೆ ಇರತ್ತೆ ನೋಡ್ರಿ. ಬ್ಯಾಗ್ ತೊಗೊಂಡು ಈಗ ಹೊತ್ಕೊಂಡೆ ಪಾಯ್ ಮಾಡ್ಕೊಂತ ಮನೆಗೆ ಹೋಗೋದು. ಈಗ ಕದ ಹಿಡ್ಕೋ ಬಿಟ್ಟಿ ಕೆಟ್ಟಿ. ಶಾಬದಾರ್ ಫೇಮಸ್ ದರ್ಗಾ ಇದೆ. ಈಗೇನು ಬ್ಯಾಗ್ ತೊಗೋಬೇಕನ? ನಮ್ಮ ಮನ್ಯಾಗ ಭಾಳ ಬ್ಯಾಗ್ ಅದಾವು. ಸ್ಟಾರ್ ಬ್ಯಾಗ ಆವಿ ಬ್ಯಾಗ್ ಅದ್ರಾಗನೇ ಎಲ್ಲ ತೊಗೊಂಡ್ಬಿಟ್ರೆ ಆಕೈತೆ ಸುಮ್ಮನೆ. ಹಾಂ ಸ್ಟಾರ್ ಬ್ಯಾಗ್ನಾಗ ಎಷ್ಟು ಬೇಕಾ ತರ್ಬಿ ಹಿಡಿತಾವು. ಈಗ ಬ್ಯಾಗಿಗೆ ಅಂತೈತಲ್ಲ ಈಗ 2000 ರೂಪಾಯಿ 1500 ರೂಪಾಯಿ ಬ್ಯಾಗ್ ಇಲ್ಲಿಗೆ. ಹುಬ್ಬಳ್ಳಿ ಮಾರ್ಕೆಟ್ ಯಾವುದು ರಶ್ ನೋಡಿ ಅಲ್ಲ. ಈ ಟೈಮ್ದಾಗ ಹುಬ್ಬಳ್ಳಿ ಒಳಗೆ ಮಂದಿ ಇಲ್ಲ ಅನ್ನಂಗಿಲ್ಲ. ಈಗ ಮತ್ತೆ ಬಳಿ ತಗೊಳ್ಳೋದು ಹಸಿರು ಬಳಿ ಒಳಗೆ ಎಷ್ಟು ಬಳಿ ಅವು ಹಂಗೆ ಮನ್ಯಾಗನ ಸಿಕ್ಕಾಪಟ್ಟಿ ಬೆಳೆದು ಫಸ್ಟ್ ಅವ್ನು ಹೊಕ್ಕೋರಿ. ಇದು ಗೋಟ್ ಅಲ್ಲ ಇವು. ಹಸಿರು ಬಳೆ ಹಾಕ್ಯಾವ ಅಲ್ಲ ಇದು ವಾರಂಟಿ ಐತೇನು ರೀ? 6 ತಿಂಗಳು. 6 ತಿಂಗಳು ವಾರಂಟಿ ಐತೇನು ರೀ? ಎಷ್ಟು MB4 ಬಳಿ ಕಿವ್ಯಾಗಿನ ಜುಮ್ಕೆ ಆಮ್ಯಾಗ ಇಲ್ಲಿ ಇದು ಐತೆ ನೋಡ್ರಿ ರೋಡ್ ಗೋಲ್ಡ್. ಆಮ್ಯಾಗ ವಾರಂಟಿ ಅಂತ್ರಿ ಮಸ್ತ್ ಐತಿ. ಈಗ ತಮನ್ನಾಗ ಸಾನ್ಯಾಗ ನಿನಗೂ ಏನ? ನೀ ಮಾತ್ರ ತಗೊಂತಿ ಚಲೋ ಆತಿಲ್ಲ. ಸಾನಿಯಾ ತಮನ್ನ ಇಲ್ಲ ಯಾಕಂದ್ರೆ ಅವರು ಬೇಕಂತಿದ್ರು ಈಗ. ಚಲೋ ಅದ ತೊಗೊಂಡು ಸಾನ್ಯಾಗ ತಗೋ ತಮನ್ನಾಗ ತಗೋ. ಡಿಸೈನ್ ಎಲ್ಲ ಡಿಫ್ರೆಂಟ್ ಅದ ಇಲ್ಲಿ. ಯಾರಿಗೆ ಇವು ತಮನ್ನಾಗನ ಪ್ಲೇನ್ ಆಗಿ ತೊಗೊಂತ ಯಾವಾಗ ಡಿಸೈನ್ ತೊಗೋಬೇಕಲ್ಲ. ಚಲೋ ಅದ ಪ್ಲೇನ್ ಕಾಣ್ತಾವು. ಪ್ಲೇನ್ಗಿಂತ ಡಿಸೈನ್ ತೊಗೋಬೇಕು. ಸಾವುದಾರನಾಗ ಎಲ್ಲ ಸಿಗ್ತಾವು. ಆದ್ರೆ ನಮಗೆ ಬೇಕಾಗಿರೋಂಥ ವಸ್ತು ಸಿಗಂಗಿಲ್ಲ. ನಮಗೀಗ ಬ್ಯಾಗ್ ಬೇಕಲ್ಲ. ಇಲ್ಲಿ ಮುಂದೆ ಬರತ್ತಲ್ರಿ ಬ್ಯಾಗಿನ ಅಂಗಡಿ ಒಂದು 3-4 ಅದಾವು. ಅಲ್ಲೋಗಿ ತೊಗೊಂಡೋಗೋನು. ಆದ್ರೆ ಏನು ಗೊತ್ತಾನೆ ಈ ರೋಡ್ ಅವಾಗ ಟ್ರಾಫಿಕ್ ಭಾಳ. ಗಾಡಿ ಭಾಳ ನೋಡಿಲ್ಲ. ಕನ್ಫ್ಯೂಸ್ ಆಗತ್ತೆ. ಎಲ್ಲ ಹೋಗೋದಂತ ಗೊತ್ತಾಗತ್ತಿಲ್ಲ. ಎಲ್ಲ ಕನ್ಫ್ಯೂಸ್ ಐತಿ. ಗಾಡಿಗೆಲ್ಲ ಮನುಷ್ಯಾಗ ಸಮಾಧಾನ ಇಲ್ಲ. ಈಗ ಎಲ್ಲಿ ಬಂದಿರಿಪ್ಪ ಅಂದ್ರೆ ನಾವು ಬಟ್ಟಾರ ಮಾರ್ಕೆಟ್ ನೋಡ್ರಿ. ಇದು ಬಟ್ಟಾರ ಮಾರ್ಕೆಟ್ ಕಡೆ ಬ್ಯಾಗಿನ ಅಂಗಡಿ ಭಾಳ ಅದಾವ ರೀ. ಆಮೇಲೆ ಲಾಸ್ಟ್ ಟೈಮ್ ನಾವು ಟೂರ್ ಹೋದಾಗೈತಲ್ಲ ಇಲ್ಲೇ ಬಂದಿದ್ವಿ ಒಂದು ಬ್ಯಾಗ್. ಅದನ್ನು ಮಟ್ಟ ಮನ್ಯಾಗನೇ ಐತಿ. ಆದರೆ ಭಾಳ ದೂರ ಇದ್ದಾವೆ. ಹೂವಿನ ಕುಂಡಲಿ ಇಲ್ಲ ಐತೆ ನೋಡ್ರಿ ಬ್ಯಾಗಿನ ಅಂಗಡಿ. ಬೇಡ ಮುಂದೆ ಹೋಗೋಣ. ಇಲ್ಲಿ ಹೋಗೋಣ. ಲಾಸ್ಟ್ ಟೈಮ್ ಬಂದಾಗೈತಿಲ್ರಿ ನಾವು ಇಲ್ಲಿ ಬ್ಯಾಗಿನ ರೇಟ್ ಕೇಳಿದ್ವಿ. ಇಲ್ಲಿ ಹೆಚ್ಚಿಗೆ ಆಯ್ತು. ಅಲ್ಲಿ ಮುಂದಿನ ಅಂಗಡಿ ಹೋದ್ವಿ. ಮತ್ತೆ ಮುಂದಿನ ಅಂಗಡಿಗೆ ಹೋಗಿ ತೊಗೊಂಡು ಹೋದ್ವಿ ನಾವು.
ಬಟ್ ಈ ಸಲ ನೋಡೋಣ್ರಿ ಈ ಸಲ ನಾವು ಬಂದೇವಿ ಏನೋ ಕೇಳಿ ಹೋಗ್ತೇವೋ ನಾವು ತೊಗೊಂಡು ಹೋಗ್ತೇವೋ ಗೊತ್ತಿಲ್ಲ. ಹಾಂ ಈ ಟೈಪ್ ಆಫ್ ಬ್ಯಾಗ್, ಇಂಥ ಬ್ಯಾಗ್ ಆದರೆ ಚಲೋ ಆಕೈತಿ ಹೌದಿಲ್ಲ. ಅದಕ್ಕೆ ತಳಗೆ ಗಾಲಿ ಬೇಕು, ತಳಗೆ ಗಾಲಿ ಇರ್ಬೇಕು. ಖಾಲಿ ಇದ್ದಿದ್ದೀಗ ಅವ ಬರ್ತೈತೆ ಅದು ಈಗ ಅವು ಬರುವುದಿಲ್ಲ. ಅಲ್ಲ ಗಾಲಿಯಾರ ಕೊಡ್ರಿ ನಾವು ಹಚ್ಕೊಂಡ್ಬಿಡ್ತೀವಿ ನೋಡ್ರಿಪ್ಪ. ಫಸ್ಟ್ ಹಂಗಿದ್ದು ರೀ ಬ್ಯಾಗಿಗೆ ತಳಗೆ ಗಾಲಿ ಬರ್ತಿದ್ದು, ಬಟ್ ಈಗ ಗಾಲಿ ಬರಾಕತ್ತಿಲ್ಲ ಅಂತ ಹೇಳಿದ್ರೆ ಅವರು ಏನು ಮಾಡೋಕೆ ಬರೋಂಗಿಲ್ಲ. ನಿನಗೆ ಮಾತ್ರ ಇಂಥ ಬ್ಯಾಗ ಬೇಕು, ಇದು ವಜ್ಜಾಕೆ ಸುಮ್ಮನೆ ಒಯ್ಬೇಕಾರೆ ತಳಗೆ ಗಾಲಿ ಇದ್ರೆ ಜಕ್ಕೊಂಡು ಹೋಗ್ಬೋದ. ನೀ ಹಂಗೆ ಸ್ವಲ್ಪ ಗೆಸ್ ಮಾಡ, ತಳಗಡೆ ಹೇಳ್ತಾನೆ ಹಂಗೆ ನೀನು ತಳಗಡೆ ಹೇಳ್ತೀನಿ. ತಳಗಿಟ್ಟು ಇದ್ರದ್ದು ಲೆವೆಲ್ ನೋಡ್ಕೊ ಫಸ್ಟ್ ನೀನು, ಇದ್ರ ಲೆವೆಲ್ ನೋಡ್ಕೊ. ಇದ್ರಾಗ ನೀವು ಅರಿವಿ ಎಷ್ಟು ಹಾಕ್ಬೋದು, ಅವೇನು ನಾವು ಹೊರಗೆ ನೋಡಿದವಲ್ಲ ಅದು ಸೇಮ ಇದೆ, ಚೆಕ್ ಮಾಡ್ಬೇಕಂತ ನೋಡಿ. ಅದ್ರ ದಿಪ್ಪ ನೋಡಿ ನೀನು. ದೊಡ್ಡದಂದ್ರೆ ಅತಿ ದೊಡ್ಡ ಬರ್ತಾವೆ. ಈಗ ಏನ್ರಿಪ್ಪ ಅಂದ್ರೆ ಆ ಬ್ಯಾಗ್ ಕ್ಯಾನ್ಸಲ್ ಆಯ್ತು. ಈ ಬ್ಯಾಗಿಗೆ ಬಂದೀವಿ ನಾವೀಗ. ಅಲ್ಲೇ ಬಾ ಒಳಗೆ ಇಲ್ಲ ಐತೆ ನೋಡ್ರಿ ನಾವು ತೊಗೊಳ್ಳುವಂಥ ಬ್ಯಾಗಿಗೆ. ನೋಡಿ ಹೆಂಗೈತಿ, ಹಾಂ ಸೇಮ್ ಐತನ. ಅದು ಇನ್ನೇನು ಕನ್ಫ್ಯೂಸ್ ಆಗಬೇಡ, ಅದು ಬ್ಯಾಗ್ ತೊಗೊಂಬರ್ತೇನೆ ನಾನು. ಎರಡೇ ಬ್ಯಾಗ್ ನೋಡೋಣಂತೆ, ಯಾವ್ದು ದಿಪ್ಪ ಐತಿ ಯಾವ್ದು ತೆಳು ಐತಿ, ಎದ್ರಾಗ ಹೆಚ್ಚಿಗೆ ಹಿಡಿತಾವು. क्या है भाई, दोनों सेम साइज है ना ये? आता कन्फर्म आता है ನನಗೆ. ಈಗ ನೋಡ್ರಿ ಟೆಸ್ಟಿಂಗ್ ಟೈಮ್ ಹೋಗಿಪ್ಪ ಹೌದ್ರಿ. ಈ ಪರಿ ಒಗದು ಏನಾಗೋದಿಲ್ಲ ತೋರ್ಸಾತಾನವ, ಕ್ವಾಲಿಟಿ ಐತನ ಅಂತಾನೆ. ಚಲೋ ಐತಪ್ಪ, ಅಡ್ಡಿ ಇಲ್ಲ. ವೆನಿಟಿ ಬ್ಯಾಗ್ ನೋಡ್ರಿ ಎಷ್ಟು ಚಂದ ಅದಾವ್ರಿ, ಒಂದಕ್ಕಿನ ಒಂದು ಚಂದ ಅದಾವ್ರಿ. ಆಮೇಲೆ ಅಲ್ಲಿ ನೋಡ್ರಿ ಇವೆಲ್ಲ ಮತ್ತೆ ಸಾಧಾರಿ ಇವು ಎಲ್ಲ ಡಿಸೈನ್ ಏನು. ಆಮೇಲೆ ನೋಡ್ರಿ ಕೈ ಪರ್ಸ್ ಮಸ್ತ್ ಅದಾವ್ರಿ. ನಮಗೆ ಅಲ್ಲಿ ಅಂತ ರೇಟ್ ಹೊಂದ್ಲಿಲ್ರಿಪ್ಪ, ಅವ್ರು ಕೊಡ್ಲಿಲ್ಲ ನಾವು ಕೇಳಿದಂಥ ರೇಟಿಗೆ. ಮತ್ತು ನಾವು ಬೇರೆ ಅಂಗಡಿಗೆ ಬಂದಿವ್ರಿ. ಇಲ್ಲಿ ನೋಡೋಣ ಸೈಜ್ ಸೇಮ್ ಅದಾವ ಇಲ್ಲಿ. ನೋಡೋಣ ಇಸ್ತಿ ಜರ್ರ ಥೋಡಾ ಛೋಟಾ ಇದೈತಲ್ಲ 3 ವರ್ಷ ವಾರಂಟಿ ಅಂತ ಇದೆ. ಈ ಟೈಪ್ ಇದೆ ನಮಗೆ अलग मिलेगा सी जो ये वाले ये ಸೇಮ ಅದು ಆ ಸೈಜ್ ಇದೆ ಸೇಮ. ಸೇಮ್ ಆಯ್ತು. वो मीडियम चाहिए छोटा चाहिए. ಇಂಥದ್ರ ಇಲ್ಲದ ನೋಡ್ರಿ ಗಾಲಿ ಈ ಟೈಪ್ ಅಲ್ಲ, ಗಾಲಿ ಅದ ನೋಡ್ರಿ. ಅದಕ್ಕೆ ಅಲ್ಲಿ ಕೇಳಿದ್ವಲ್ಲ ನಾವು, ಅದು ಇಲ್ಲದ ನೋಡ್ರಿ. ये देखो बेस्ट क्वालिटी का 3 साल का फुल गारंटी. प्रेस टूट गया था नहीं लेके जाना. ನೋಡಿ 3 ವರ್ಷ ಫುಲ್ ಗ್ಯಾರಂಟಿ ಅಂತ. व्हील टूट ಮುರಿದ್ರೆ गया ವಾಪಸ್ ಅಂತ ಬರುತ್ತೆ. और व्हील जो ट्रॉली टूट गया तो सर्विस मिलेगा. और क्रैक हुआ टूट गया ये नहीं आता. ಇದೇನ್ರ ಮುರಿತಂದ್ರೆ ಕ್ರ್ಯಾಕ್ ಆತಂತ ಹೇಳಿದ್ರೆ ಹೊಸದು ಕೊಡ್ತಾರಂತೆ. ಅಂದ್ರೆ ಅಷ್ಟು ಪವರ್ಫುಲ್ ಐಟಮ್ ನೋಡ್ತಾರೆ. क्या बोलते हैं डिस्काउंट रेट आएगा कुछ कंपनी का आइटम है. गारंटी कितने ऊपर है? 1500 रुपये. 1500 रुपये का. इसको भी नीचे आता का व्हील आता ना व्हील ये था. गारंटी वाले मेरे पास है सब. ಇದು ಐತಲ್ಲ 1 ವರ್ಷ ವಾರಂಟಿ ಅಂತೆ. ये देखो ऐसा दूसरी दुकान जाकर करो टूट जाएगा. ये सब गारंटी वाला है. 850 और 750.
ಇದು 850 ಇದು 750 750 ನೋಡಿ. ದಿಪ್ಪಕ್ಕೆ ಮಾತ್ರ ಐತಲ್ಲ ಇಷ್ಟ ದಿಪ್ಪ. ऐसा ऐसा क्वालिटी में इसमें भी मिलेगा। ये तो VIP का है, 6000 रुपये का है, 2250 में आएगा। ಮತ್ತೆ ಈಗ ನೋಡಾಕತ್ತಿದ್ರಿ ನಾವು ಒಂದು ಬ್ಯಾಗ್ ಒಳಗೆ 2 ಬ್ಯಾಗ್ ಅದಾವು. ಸಣ್ಣದು ಒಂದು ದೊಡ್ಡದು. ಒಂದು ಸಣ್ಣ ಒಂದು ದೊಡ್ಡದು. तो कौन सा दो? ये दो, ये दो, ये दो, कौन सा दो? ಯಾವ ತೊಗೊಂಡಿಗೆ ಇದು ಬಡ ದೇವ್. ಇವತ್ತು ಒಂದು ದೊಡ್ಡ ತೊಗೊಂಡ. ಈಗ ನೋಡ್ರಿ ನಾವು ಬ್ಯಾಗ್ ತೊಗೊಂಡು ಎಲ್ಲಿ ಹೊಂಟಿವಿ ಅಂತಿದ್ರೆ ಹರ್ಷ ಕಾಂಪ್ಲೆಕ್ಸಿಗೆ ಹೊಂಟೀವಿ. ತಡ್ಪ ಇಲ್ಲಿ ಸಾಕ್ಸ್ ತೊಗೊಳನ್ರಿ ಸಾನಿಯಾಗ ಆಕೆ ರಬ್ಬಲ್ ಹಾಕಿಕ್ಕೆಂದು ಹೊಂಟಾಳ್ರಿ. ಸ್ಕೂಲಿನೂ ರೀ ಕರೆವು ಬೆಳೆವು ದೊಡ್ಡ ದೊಡ್ಡ ಹುಡುಗ. ನೀವು ತೊಗೊಂತೀರಾ ಚುಂಚಿ ತೊಗೊಂತೀರ ಪೈ ತೊಗೊಂತೀರ? ಥಂಡಿಗೆ ಭಾರಿ ಇದೆ. ಕಿವಿ ಬೆಚ್ಚಗೆ ಹಾಕವು. ಕಿವಿ ಬೆಚ್ಚಗೆ ಥಂಡಿ ತಂಗಿಲ್ಲ ಇದಕ್ಕೆ. ಅಮ್ಮ ಹಾಕಂಗಿಲ್ರಿಪ್ಪ, ಅಮ್ಮಗೊಂದು ತೋರಿಸ್ಬೇಕಂದ್ರ ಬೆಚ್ಚಗೆ ಹಾಕ ಕಿವಿ ಅಂತ ಹೇಳಿದ್ರ. ಇದು ಹಾಕೊಂಡ್ರೆ ಥಂಡಿ ತಂಗಿಲ್ಲ, ಸ್ವೆಟ್ರಿನ ರೊಕ್ಕ ಉಳಿತಾವು. ಹೌದು ಇದಿಲ್ಲ ಹೇಗೆ ನೋಡಿ ಯಾವ ತೊಗೊಂತೀರಿ ಕಲರ್? ಅದು ಬೇಡ ಬೆಳೆಯೋದು ಬೇಡ, ಬೆಳೆದಲ್ಲ ಕ್ರೀಮ್ ಅದ ಬೇಡ ಅದು. ಇದಿರ್ಲಿ ಹಾಂ ಇದೆ ತೊಗೊಂಬಿಡ. ರಂಗಲ್ ಎಷ್ಟು ಕೇಳ್ರಿ ಅವ್ರಿಗೆ? ಏನು ತೊಗೊಂಡಿಗೆ? 3 ಸಾಕ್ಸ್ ಎಷ್ಟಂತ? 150 ಅಂತ 100 ರೂಪಾಯಿ ಕೊಡ್ತಾರೆ. ಯಾರಿಗಿದೆ? ನಿನಗೂ ತಗೊಂಬಂತೆ. ಹಾಂ ಎಲ್ಲ ಕಸಿನವ್ರಿ ಎಲ್ಲ ಐಟಮ್ ಎಲ್ಲವೂ ಕಸಿ ಇರ್ತಾವು. ಈಗ ನೀನೇ ಏನಾರ ಹಿಡಿದು ಜಗ್ಗಾಡಿ ಹರಿಬೇಕು ನಾವು ಅಷ್ಟೇ. ಹಾಂ ಸೇಮ್ ಇಲ್ಲ, ಬೇರೆ ಬೇರೆ ಸ್ವಲ್ಪ ಬೇರೆ ಬೇರೆ ಅದಾವು. ಹಾಂ ಬಂದು ನೋಡಿರಿ ಹರ್ಷ ಕಾಂಪ್ಲೆಕ್ಸ್. ಸಣ್ಣ ಮಕ್ಕಳು ಬಟ್ಟೆ ಭಾಳ ಚಂದ ಚಂದ ರೀ. ಎಷ್ಟು ಚಂದ ಚಂದ ರೀ, ಅಷ್ಟ ತುಟ್ಟಿ ಇರ್ತಾವ್ರಿ. ಸಾಮಾನ್ಯ ಈ ಅಂಗಡಿ ಬರಾಕತ್ತ ಈಗ ಎಷ್ಟು ಬರ್ತಾನೆ 2 ವರ್ಷದ ಮ್ಯಾಗ ಆತ. ಮೊಬೈಲ್ ತೊಗೊಲಿ, ಮೊಬೈಲಿನ ಕವರ್ ತೊಗೊಲಿ, ಹಂಗೆ ಮೊಬೈಲ್ ಸಿಗಂಗಿಲ್ಲ. ಮೊಬೈಲ್ ತೊಗೊಂಡ್ಮ್ಯಾಗ ಕವರ್ ತೊಗೊಳಕ್ಕೆ ಬರ್ತೇವೆ ನಾವು. ಆಮ್ಯಾಗ ರಿಪೇರಿ ಮಾಡ್ತಾರೆ. ಇಲ್ಲಿ ಮೊಬೈಲಿನ ಕವರ್ ಸಿಗ್ತಾವು. ಈಗ ನಾವು ಯಾಕೆ ಬಂದಿವ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ತೊಗೊಂಡಿಲ್ರಿ ಮನೆ ಕ್ಯಾಮ್ರಾ, ಅದಕ್ಕೆ ಸ್ಕ್ರೀನಿಗೆ ಲ್ಯಾಮಿನೇಷನ್ ಮಾಡಿಸ್ಬೇಕೀಗ. ಇದಕ್ಕಂದ್ರೆ ಏನಾಕೈತ್ರಿಪ್ಪ ಅಂತ ಹೇಳಿ ಅದಕ್ಕೆ ಮೂಟೆ ಐತಲ್ರಿ, ಫಿಂಗರ್ ಪ್ರಿಂಟ್ ಕುಂತ್ಬಿಟ್ಟದ್ರಿ ಮ್ಯಾಗ. ಹಿಂಗಾಗಿ ಅದಕ್ಕೆ ಲ್ಯಾಮಿನೇಷನ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಂದ್ವಿ. ಬಟ್ ಬಂದಿದ್ದು ಈ ಕೆಲ್ಸಕ್ಕೆ ರೀ, ಆದ್ರೆ ಮಾಡ್ಸಾಕತ್ತಿದ್ದು ಲಾಸ್ಟ್ನಾಗ ನಾವು. ಹುಬ್ಳಿ ಹೋಗಿ ಬರ್ಬೇಕಂತ ಹೇಳಿದ್ರೆ ರಗಡ್ ಆಕೈತ್ರಿಪ್ಪ. ನಮ್ಮ ಆಶಾರ ಸಂತೆ ಹೋಗ್ಬೇಕು. ಅವ್ರು ಗುರುವಾರಿ ಹೋಗ್ತೇವೆ ನಾವು, ಸಂತೆ ಹೋಗಿ ಬರ್ಬೇಕು ರೀ. ಸಂತೆ ಹೋಗಂಗಿಲ್ಲ ಯಾಕೆ? ಅದೇ ಯಾಕೆ ಅಂದ್ರೆ ಊಟ ಮಾಡಂಗಿಲ್ಲ? ಹಾಂ ಯಾಕಂದ್ರೆ ಮತ್ತು ನಾವೀಗ ಶನಿವಾರ ಊರಿಗೆ ಹೊಂಟೇವಿ. ಹೀಗಾಗಿ ಏನು ಸಂತೆ ಮಾಡ್ಬೇಕಂತ ನೀನು ಕರೆಕ್ಟ್ ತೊಗೊಂಡಿನಿ ವಿಚಾರನು. ಬಿಸಿಲು ನೋಡಿದ್ವಿ, ಬೆಳಗ್ಗಿನ ಕ್ಲೈಮೇಟಿಗೆ ಈಗಿನ ಕ್ಲೈಮೇಟಿಗೆ ಇದನ್ನು ಮಾಡಿದರೆ ಬೆಳಗ್ಗೆದ್ದು ಮಳೆ ಹಾಕೈತೇನಪ್ಪ ಅನ್ಬೇಕು. ಅದು ಸ್ವಲ್ಪ ಮಳೆ ಆಗಲಿಲ್ಲ. ಈಗ ನೋಡಿದ್ರೆ ಬಿಸಿಲು ಹಚ್ಚ ನಿಂತು ಹೊಡೆ ಆಗ್ತದೆ. ಆತ ಎಲ್ಲ ಮಾರ್ಕೆಟ್ ಆಯ್ತು. ಏನು ಮಾಡೋದು ಈಗ? ಊಟ ಮಾಡಂಬರಿ. ಪಲ್ಯ ಏನು ತಿನ್ನಲಿಲ್ಲ, ಉಣ್ಣಲಿಲ್ಲ. ನಾನು ಬೆಳಗ್ಗೆ ಇಲ್ಲೇನು ಉಪ್ಪಿಟ್ಟು ತಿನ್ನಲಿಲ್ಲ. ಹೊಟ್ಟೆ ಸತಿ ಮೊದಲು ಊಟ ಮಾಡಂಬ. ಅಲ್ಲಿ ಗದ್ದಲ ಮಾಡಿತ್ತು. ಏನಾರ ನಾಷ್ಟ ಮಾಡ್ಬೇಕಂತ ಹೇಳಿದ್ರೆ ನಾವು ಅಲ್ಲೇ ಹೋಗ್ಬೇಕು, ಫುಡ್ ಸೆಂಟರ್ಗೆ ಹೋಗ್ಬೇಕು ನಾವು. ಅಲ್ಲಿ ಹೋಗ್ಬೇಕು. ಇಲ್ಲಕ್ಕಂದ್ರೆ ಶಾಬಜಾಂಡಾಗ ಒಂದು ಫುಡ್ ಸೆಂಟ್ರ್ ಐತಿ. ಆದ್ರೆ ಆದೈತಲ್ಲ ಸಂಜೆ ಮುಂದೆ ಚಲೋ ಅಂಗಡಿ ಅದು ಹಚ್ತಾರಲ್ಲಿ. ಇಲ್ಲಿ ಮಾತ್ರ ಕಂಟಿನ್ಯೂ ಇರ್ತಾವೆ. ಎಲ್ಲಿ ಹೇಳ, ಇದು ದುರ್ಗದ ಬಲ್ಲ ಕಡೆ ಐತಲ್ಲ ಅಲ್ಲಿ. ಏನು ಊಟ ಮಾಡೋಣ? ಊಟ ಮಾಡಂಬರಿ ನೋಡಿ. ಹಂಗಂದ್ರೆ ಏನು ಮಾಡ್ತಿ ಈಗ? ಆಮ್ಲೆಟ್. ಆಮ್ಲೆಟ್ ಮಾಡ್ತೀಯ? ಏನೋ ಕಾರ್ಯ ಮಾಡ್ತಿ? ಆಮ್ಲೆಟ್ ಮಾಡ್ತೇನೆ. ನೀನು ನಿರ್ಧಾರ ಮಾಡಿಬಿಟ್ಟು ಆಮ್ಲೆಟ್ ಮಾಡ್ಬೇಕಂತೇಳಿ. ಹೌದು. ಹಿಂಗಾಗಿ ನೀನು ಏನೇನು ಬೇಕಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ನೀ ಕಾರ್ಯ ಮಾಡೋದು ಮಾಡ್ತೀನಿ. ಈಗ ಮಾಡಕ್ಕಂತ ಬರಂಗಿಲ್ಲ, ತತ್ತಿನ ಅದ್ರ ಓಡ ಹಾಕಿಬಿಟ್ಟು ನಾ ಈಗ
ಕಾರಿಜ ಆಮ್ಲೆಟ್. ಹಾಂ ಸಾರಿ, ಇದು ಆಮ್ಲೆಟ್ ಅಲ್ಲ, ನಮ್ಮ ಮತ್ತೆ ಕಾರ್ಜನ ಆಯ್ತು ನೋಡಿ. ಸಾನಿಯಾ ತಮ್ಮನ್ನ ಬರ್ಬೇಕಂದ್ರೆ ಶಾಲೆಲಿಂತ ಇನ್ನೂ ಒಂದು 4 ತಾಸು ಬೇಕು. ತಮ್ಮನ್ನ ಆದವಲ್ಲ 3 ಬರ್ತಾಳೆ. ಅಕ್ಕಿ ಬರೋಕೆ ಇನ್ನೊಂದು ತಾಸು ಬೇಕು. ಸಾನಿಯಾ ಬರ್ಬೇಕಂದ್ರೆ 5:30 6 ಗಂಟೆ ಆಗ್ಬೇಕು. ಆಯ್ತು ಬನ್ನಿ, ಫಟ್ಟಿಗೆ ಆಮ್ಲೆಟ್ ಮಾಡಿ ಊಟ ಮಾಡೋಣ. ಅಷ್ಟೊಂದು ಮಟ್ಟ ಅಂತ ಹೇಳಿದ್ರೆ ನಾನು ವಿಡಿಯೋ ಐತಲ್ಲ ಎಡಿಟಿಂಗ್ ಮಾಡ್ತೀನಿ, ಪೋಸ್ಟ್ ಮಾಡೋದಂತೆ.